ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳ ಮಾರಣ ಹೋಮ ಆಗಿದೆ. ವ್ಯಕ್ತಿಯೊಬ್ಬರು ವಾಕಿಂಗ್ ಮಾಡ್ತಾ ಇದ್ದಾಗ ಕೇಳಿಸಿದ ಗುಂಡಿನ ಶಬ್ದ. ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಶಬ್ದ ಕೇಳಿದೆ, ಗುಂಡಿನ ಶಬ್ದ. ವ್ಯಕ್ತಿಯೊಬ್ಬರು ವಾಕಿಂಗ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನು ತೋರಿಸ್ತೀವಿ ನಿಮಗೆ, ನೋಡಿ ಅಲ್ಲಿ. ಸೊ ಅಲ್ಲಿಯ ವ್ಯಕ್ತಿ ಯಾವುದೋ ವಿಡಿಯೋವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅನ್ನೋದರಿಂದ ಹುಲ್ಲಿನ ಹಾಸಿನ ಮೇಲೆ ವಿಡಿಯೋ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಗುಂಡಿನ ಶಬ್ದ ಕೇಳಿದೆ, 2 ಬುಲೆಟ್ ಶಬ್ದ. ಇಮ್ಮಿಡಿಯೇಟಾಗಿ ಅಲ್ಲೆಲ್ಲ ಕಿರ್ಚ್ತಾ ಇರುವಂಥ ಶಬ್ದ ಕೂಡ ಕೇಳಿಸುತ್ತೆ. ಅಲ್ಲಿಂದ ಓಡಿ ಹೋಗ್ತಾರೆ. ಬೇಕಿದ್ರೆ ಇನ್ನೊಂದು ಸಲ ಕೇಳಿಸ್ತೇವೆ ನೋಡಿ. 2 ಗುಂಡಿನ ಶಬ್ದ ಜೊತೆಗೆ ಅಲ್ಲಿ ಕಿರ್ಚುವಂಥ ಶಬ್ದ ಕೇಳಿಸುತ್ತೆ. ಕೇಳಿಸ್ಕೊಳ್ಳಿ. ಪಹಲ್ಗಾಮ್ ದಾಳಿಯ ಹಿಂದೆ ಲಷ್ಕರ್ ಕೈವಾಡ. ಲಷ್ಕರ್ ಉಗ್ರ ಹಫೀಜ್ ಸಯ್ಯದ್ ಆಪ್ತನಿಂದ ಈ ದಾಳಿ ಆಗಿದೆ ಅನ್ನೋದೀಗ ಬರ್ತಾ ಇದೆ. ಲಷ್ಕರ್ ಉಪನಾಯಕ ಸೈಫುಲ್ಲಾ ಕಸೂರಿಯಿಂದ ಈ ದಾಳಿ ನಡೆದಿರೋದು. ಪಹಲ್ಗಾಮ್ ದಾಳಿಯ ಹಿಂದೆ ಲಷ್ಕರ್ ಕೈವಾಡ. ಒಂದೊಂದು ಗ್ರೂಪ್ನ ನಾಯಕರಾಗಬೇಕು ಅಂತಂದಾಗ ಇಂತಹ ದಾಳಿಯನ್ನು ಮಾಡಿಕೊಂಡು ಪಟ್ಟವನ್ನು ಅಲಂಕರಿಸ್ಕೊಳ್ತಾರೆ. ಹಿಂದೆ ಇದೇ ರೀತಿಯಾಗಿ ಮುಸ್ಲಿಂ ದಾಳಿ ದೇಶದ ಮೇಲೆ ಆದಂಥ ಸಂದರ್ಭದಲ್ಲಿ ಆ ದಾಳಿಕೋರರು ಕೂಡ ಇದೇ ರೀತಿಯಾಗಿ ಒಂದೊಂದು ಗ್ರಾಮಗಳನ್ನು, ಒಂದೊಂದು ಊರುಗಳನ್ನು ದಾಳಿ ಮಾಡಿಕೊಂಡು ವಶಪಡಿಸಿಕೊಂಡಾಗ ಅವ್ರಿಗೆ ಒಂದೊಂದೊಂದೊಂದು ರೀತಿಯಲ್ಲಿ ಅವರಿಗೆ ಬಿರುದುಗಳು ಸಿಗ್ತಾ ಇತ್ತು. ಈಗಿರುವಂಥ ಈ ಟೆರರಿಸ್ಟ್ಗಳು ಇದೇ ರೀತಿಯಾಗಿ ದಾಳಿಯನ್ನು ಮಾಡ್ಕೊಂಡು ಬಿರುದುಗಳನ್ನು ಪಡ್ಕೊಳ್ಳೋದು, ಒಂದೊಂದು ಪೊಸಿಷನನ್ನು ತಗೊಳ್ಳೋದು ಇವರೆಲ್ಲ. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಈಗ ಲಷ್ಕರ್ ಎ ತೊಯ್ಬಾ ಇದನ್ನು ಹೊಣೆಯನ್ನು ಹೊತ್ಕೊಂಡಿದೆಯಾ? ಈಗ ಈ ವಿಚಾರದಲ್ಲಿ ಏನು ಸಿಗ್ತಾ ಇದೆ ಮಾಹಿತಿ? ಅರುಣ್, ಲಷ್ಕರ್ ಎ ತೊಯ್ಬಾ ಘಟನೆ ನಡೆದ ಕೆಲವೇ ಹೊತ್ತಿನಲ್ಲಿ ಇದಕ್ಕೆ ಹೊಣೆಯನ್ನು ಹೊತ್ಕೊಂಡಿರುವಂಥದ್ದು, ನಾವೇ ಈ ಒಂದು ದಾಳಿಯನ್ನು ಮಾಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಏನು ಒಪ್ಪಿಗೆ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು. ಈಗ ಅಧಿಕೃತವಾಗಿ ಗೊತ್ತಾಗ್ತಾ ಇರುವಂಥದ್ದು, ಲಷ್ಕರ್ ಎ ತೊಯ್ಬಾ ಸೈಯದ್ ಹಫೀಜ್ ಏನಿದ್ದಾನೆ ಉಗ್ರ, ಆತನ ಸಹಚರರು ಈ ಒಂದು ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಜನರಲ್ಲಿ ಒಂದು ರೀತಿ ಭಯ ಹುಟ್ಟಿಸುವಂಥ ಕೆಲಸವನ್ನು ಮಾಡುವಂಥದ್ದು. ಮತ್ತು ಪಾಕಿಸ್ತಾನದ ಶ್ರೀನಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಿದ್ವು ಅರುಣ್, ನಾವು ಗಮನಿಸಬೇಕು. ಇತ್ತೀಚೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದು, ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದು, ಅದು ಒಂದು ರೀತಿ ಪಾಕಿಸ್ತಾನದ ಗಂಟಲಿನ ನಾಳ ಇದ್ದಂತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿತ್ತು. ಅದಕ್ಕೆ ಪ್ರತಿರೋಧವನ್ನು ಭಾರತವು ಕೂಡ ಒಡ್ಡುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಈಗ ಈ ಬೆಳವಣಿಗೆಗಳ ಬೆನ್ನಲ್ಲೇ ಈ ಒಂದು ದಾಳಿ ನಡೆದಿರುವಂಥದ್ದು ಒಂದು ರೀತಿ ಆತಂಕ ಮೂಡಿಸಿರುವಂಥದ್ದು. ಮತ್ತು ಈ ಉಗ್ರ ಸಂಘಟನೆಗಳೇನಿದ್ದಾವೆ ಮತ್ತೆ ಮತ್ತೆ ಕಾಶ್ಮೀರದ ಮೇಲೆ ಹಕ್ಕು ಸ್ಥಾಪಿಸುವಂಥ ಪ್ರಯತ್ನವನ್ನು ಕೂಡ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಈಗ ಅಮರನಾಥ್ ಯಾತ್ರೆ ಕೂಡ ಶುರುವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ಒಂದು ಭೀತಿ ಹುಟ್ಟಿಸುವಂಥ ಕೆಲಸವೂ ಕೂಡ ಆಗಿರ್ಬೋದು. ಸೊ ಆ ನಿಟ್ಟಿನಲ್ಲಿ ಈ ದಾಳಿ ನಡೆದಿದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮುಂದಿನ ಹಂತದಲ್ಲಿ ಗೊತ್ತಾಗಬೇಕು ಈ ದಾಳಿಯ ನಿರ್ದಿಷ್ಟ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು. ಆದರೆ ಈಗ ಗೊತ್ತಾಗ್ತಿರುವಂಥದ್ದು, ಲಷ್ಕರ್ ಎ ತೊಯ್ಬಾ ಏನು ಗುಂಪಿದೆ, ಈ ಒಂದು ಗುಂಪಿನಿಂದ ಈ ಒಂದು ದಾಳಿ ನಡೆದಿದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ ಅರುಣ್.